KS ಪರೀಕ್ಷೆಗಾಗಿ 20 ಪ್ರಮುಖ ಅಂಶಗಳು ಮತ್ತು ಅದರ ಸಂಕ್ಷಿಪ್ತ ವಿಶ್ಲೇಷಣೆ. ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಗ್ರ್ಯಾಂಡ್ ಓಲ್ಡ್ ಲೇಡಿ ಎಂಬ ಬಿರುದು ಯಾರಿಗೆ ಇತ್ತು ಅಂತ ಕೇಳ್ತಾರೆ. ಗ್ರ್ಯಾಂಡ್ ಓಲ್ಡ್ ಲೇಡಿ ಎನ್ನುವ ಬಿರುದನ್ನು ಹೊಂದಿದವರು ಯಾರು ಅಂತ ಕೇಳಿದ್ರು ಅಂದ್ರೆ ಅರುಣಾ ಅಸಫ್ ಅಲಿ ಅಂಥೇಳಿ ಬರ್ತಾರೆ. ಅರುಣಾ ಅಸಫ್ ಅಲಿ ಯಾರು ಅಂತ ಕೇಳಿದ್ರು ಅಂದ್ರೆ ಇವರು ಕ್ವೀನ್ ಆಫ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತೇಳಿ ಕರೀತಾರೆ. ಕ್ವೀನ್ ಆಫ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಇದನ್ನು ನಮಗೆ ಗೊತ್ತಿರಬೇಕು. ಹಾಗಾದರೆ ಅರುಣಾ ಅಸಫ್ ಅಲಿಯವರನ್ನು ಭಾರತ ಬಿಟ್ಟು ತೊಲಗಿ ಚಳುವಳಿಯ ನಾಯಕಿ ಅಂತಲೂ ಕರೆಯುತ್ತಾರೆ. ಗ್ರ್ಯಾಂಡ್ ಓಲ್ಡ್ ಲೇಡಿ ಅಂಥೇಳಿ ಕರೀತಾರೆ. ಇವರು ಈ ಕ್ವಿಟ್ ಇಂಡಿಯಾ ಚಳವಳಿ 1942 ಆಗಸ್ಟ್ 8ರಂದು ಪ್ರಾರಂಭಗೊಂಡಿದ್ದಾಗ ಬಹಳ ಸಕ್ರಿಯವಾಗಿ ಪಾಲ್ಗೊಂಡವರು. ಹಾಗಾಗಿ ಅರುಣಾ ಅಸಫ್ ಅಲಿಯವರನ್ನು ಕ್ವೀನ್ ಆಫ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಗ್ರ್ಯಾಂಡ್ ಓಲ್ಡ್ ಲೇಡಿ ಅಂತಲೂ ಕರೆಯಲಾಗುತ್ತದೆ. ಇದು ಗೊತ್ತಿರಬೇಕು ನಮಗೆ. ನೆಕ್ಸ್ಟ್ ಕ್ವಶನ್. ಸ್ವಾತಂತ್ರ್ಯ ಹೋರಾಟಗಾರತಿ ರಾಣಿ ಗೈಡಿನ್ಲೆ ಜನಿಸಿದ್ದು ಯಾವ ರಾಜ್ಯದಲ್ಲಿ ಅಂತ ಕೇಳ್ತಾರೆ. ಜನಿಸಿರುವ ರಾಜ್ಯ ಯಾವುದು ಅಂದ್ರೆ ಮಣಿಪುರ. ಮಣಿಪುರದ ರಾಜಧಾನಿ ಯಾವುದು ಅಂದರೆ ಇಂಪಾಲ್. ಮಣಿಪುರ ರಾಜಧಾನಿ ಇಂಪಾಲ್. ಹಾಗಾದರೆ ರಾಣಿ ಗೈಡಿನ್ಲೆ ಅವರಿಗೆ ಕ್ವೀನ್ ಆಫ್ ನಾಗಾ ಎಂದು ಕರೆಯುತ್ತಾರೆ. ಕ್ವೀನ್ ಆಫ್ ನಾಗಾ ಎಂದರೆ ನಾಗಾ ಬುಡಕಟ್ಟು ಜನಾಂಗದ ನಾಯಕಿ ಎಂದು ಕರೆಯಲಾಗುತ್ತದೆ. ನಾಗಾಲ್ಯಾಂಡ್ದವರಲ್ಲ, ಮಣಿಪುರದಲ್ಲಿ ಜನನ ಆದರೆ ಕ್ವೀನ್ ಆಫ್ ನಾಗಾ ಅಂಥೇಳಿ ರಾಣಿ ಗೈಡಿನ್ಲೆ ಅವರನ್ನು ಕರೆಯಲಾಗುತ್ತದೆ. ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. ತೇಬಾಗ್ ಚಳುವಳಿ, ತೇಬಾಗ್ ಅಂಥೇಳಿ ಅದ. ತೇಬಾಗ್ ಚಳುವಳಿ 1946 ಮತ್ತು 47ರಲ್ಲಿ ಇದು ಒಂದು ರೈತರ ಆಂದೋಲನವಾಗಿದ್ದು ಯಾವ ರಾಜ್ಯದಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಬಂಗಾಳ ರಾಜ್ಯದಲ್ಲಿ ತೇಬಾಗ್ ಎನ್ನುವ ಚಳುವಳಿ ಎನ್ನುವುದು ನಡೀತದೆ. ತೇಬಾಗ್ ಚಳುವಳಿ ಯಾವ ರಾಜ್ಯದಲ್ಲಿ ನಡೆದಿದ್ದು ಅಂದರೆ ಬಂಗಾಳ. ಬಂಗಾಳದಲ್ಲಿ ಏನೋ ಒಂದು ರೈತರ ಪ್ರಮುಖವಾದದ್ದು ಸನ್ಯಾಸಿ ದಂಗೆ ಅಂಥೇಳಿ ನಡೆದವು. ಈ ಸನ್ಯಾಸಿ ದಂಗೆಯ ವಿವರಣೆ ಇರುವುದು ಎಲ್ಲಿ ಏನಂದ್ರೆ ಆನಂದ ಮಠ ಕಾದಂಬರಿಯಲ್ಲಿ. KS ಪ್ರೀವಿಯಸ್ ಕ್ವಶನ್. ಆನಂದ ಮಠ ಕಾದಂಬರಿ ಯಾವಾಗ ಬರೆಯಲಾಗಿದೆ ಅಂದರೆ 1882. ಇದನ್ನು ಬಂಕಿಮ್ ಚಂದ್ರ ಚಟರ್ಜಿಯವರು ಬರೆದಿದ್ದಾರೆ. ಬಂಕಿಮ್ ಚಂದ್ರ ಚಟರ್ಜಿ. ಇಷ್ಟು ನಮಗೆ ಇದರ ಬಗ್ಗೆ ಗೊತ್ತಿರಬೇಕು. ಆನಂದ ಮಠ ಕಾದಂಬರಿಯಿಂದ ನ್ಯಾಷನಲ್ ಸಾಂಗನ್ನು ಅಳವಡಿಸಿಕೊಳ್ಳಲಾಗಿದೆ. ನ್ಯಾಷನಲ್ ಸಾಂಗ್ ಯಾವುದು ಅಂದರೆ ವಂದೇ ಮಾತರಂ ಗೀತೆಯನ್ನು ಪಡೆಯಲಾಗಿದೆ. ಈ ವಂದೇ ಮಾತರಂ ಗೀತೆ ಎನ್ನುವುದು ನ್ಯಾಷನಲ್ ಸಾಂಗ್. ವಂದೇ ಮಾತರಂ ಗೀತೆ ಎನ್ನುವುದು ಯಾವಾಗ ಅಳವಡಿಸಿಕೊಳ್ಳಲಾಯಿತು ಅಂತ ಕೇಳಿದ್ರು ಅಂದ್ರೆ 1950 ಜನವರಿ 24. ಅವತ್ತೇ ರಾಷ್ಟ್ರಗೀತೆ ಎನ್ನುವುದ ರಾಷ್ಟ್ರೀಯ ಹಾಡು ಎರಡನ್ನೂ ಅಳವಡಿಸಿಕೊಳ್ಳಲಾಗಿದೆ. ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಅವರನ್ನು ಭಾರತದ ಕ್ರಾಂತಿಕಾರಿಯ ತಾಯಿ ಎಂದು ಕರೆಯುತ್ತಾರೆ. ಮದರ್ ಆಫ್ ಇಂಡಿಯನ್ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್ ಅಂತೇಳಿ ಕರೀತಾರೆ ರೀ. ಮೇಡಮ್ ಭಿಕಾಜಿ ಕಾಮ. ಈ ಮೇಡಮ್ ಭಿಕಾಜಿ ಕಾಮ ಅವರನ್ನು ಭಾರತದ ಕ್ರಾಂತಿಕಾರಿಯ ತಾಯಿ ಅಂತೇಳಿ ಕರೀತಾರೆ ಇವರಿಗೆ. ಹಾಗಾದರೆ ಭಾರತದ ಕ್ರಾಂತಿಕಾರಿಯ ಪಿತಾಮಹ ಯಾರು ಅಂದ್ರೆ ಲಾಲಾ ಲಜಪತ್ ರಾಯ್ ಅವರಿಗೆ ಕರೀತಾರೆ. ನೆಕ್ಸ್ಟ್ ವರ್ಡ್. ಏನೋ ಒಂದು ಇಲ್ಲೇ ಒಬ್ಬ ಕ್ರಾಂತಿಕಾರಿ ಎ ಫಿಲಾಸಫಿ ಆಫ್ ಬಾಂಬ್. ಎ ಫಿಲಾಸಫಿ ಆಫ್ ಬಾಂಬ್. ಈ ಪುಸ್ತಕದ ಲೇಖಕರು ಯಾರು ಅಂತ ಕೇಳ್ತಾರೆ. ಇದನ್ನು ಬರೆದವರು ಭಗವತಿ ಚರಣ್ ಓರಾಹ. ಭಗವತಿ ಚರಣ್ ಓರಾಹ ಎನ್ನುವವರು ಬರೆದಿದ್ದಾರೆ. ಇದು UPSC ಪ್ರೀವಿಯಸ್ ಕ್ವಶನ್ ರೀ. ನೆಕ್ಸ್ಟ್ ವರ್ಡ್. ಅವರು ಬಾಂಬ್ ಮತ್ತು ಪಿಸ್ತೂಲಿನ ಆರಾಧನೆಯನ್ನು ವೈಭವೀಕರಿಸಲು ಬಯಸಲಿಲ್ಲ, ಆದರೆ ಸಮಾಜದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಲು ಬಯಸಿದ್ದರು. ಈ ಹೇಳಿಕೆ ಯಾರ ಕುರಿತಾಗಿದೆ ಅಂತ ಕೇಳ್ತಾರೆ.
ಭಗತ್ ಸಿಂಗ್ ಅವರ ಕುರಿತಾಗಿ ಈ ಹೇಳಿಕೆಯನ್ನು ಕೊಡಲಾಗಿದೆ. ಭಗತ್ ಸಿಂಗ್ ಎನ್ನುವವರು ಇವರಿಗೆ ಏನಂತಂದ್ರೆ ಆತ್ಮಕಥನ ವೈ ಐ ಆಮ್ ಎಥಿಸ್ಟ್, ನಾನೇಕೆ ನಾಸ್ತಿಕ ಎನ್ನುವ ಪುಸ್ತಕ ಬರೆದಾರ. ದೇವರು ಇಲ್ಲ ತಂದಂಗೆ ಏಥಿಸ್ಟ್, ನಾನೇಕೆ ನಾಸ್ತಿಕ ಎನ್ನುವ ಪುಸ್ತಕ ಯಾರು ಬರೆದಾರ ಅಂದ್ರೆ ಭಗತ್ ಸಿಂಗ್ ಅವರು. ಭಗತ್ ಸಿಂಗ್ ಅವರು ಏನದಂದ್ರೆ ಲಾಹೋರ ಪ್ರಕರಣದಲ್ಲಿ ಬಂಧಿತರಾಗಿ ಗಲ್ಲಿಗೇರಿಸಲ್ಪಟ್ಟವರು. ಇವರು ಒಂದು ಘೋಷವಾಕ್ಯ ಕೊಟ್ಟಿದ್ದರು. ಹಾಗಾಗಿ ಭಗತ್ ಸಿಂಗ್ ಅವರು ಇನ್ಕ್ವಿಲಾಬ ಜಿಂದಾಬಾದ್, ಇನ್ಕ್ವಿಲಾಬ ಜಿಂದಾಬಾದ್ ಎನ್ನುವುದು ಇವರ ಘೋಷಣೆ. ಹಿಂಗಂದ್ರೆ ಏನು ಅಂದ್ರೆ ಇದು ಕ್ರಾಂತಿ ಚಿರಾಯು ಆಗಲಿ ಎನ್ನುವುದು ಅವರ ಘೋಷಣೆಯಾಗಿತ್ತು ಭಗತ್ ಸಿಂಗ್ ಅವರ. ನೆಕ್ಸ್ಟ್ ವರ್ಡ್, ಬಿಷ್ಣು ಚರಣ್ ಬಿಸ್ವಾಸ್ ಮತ್ತು ದಿಗಂಬರ್ ಬಿಸ್ವಾ ಅವರು ಡ್ಯಾಶ್ ದಂಗೆಗಳನ್ನು ಮುನ್ನಡೆಸಿದರು ಅಂತ ಹೇಳದ. ಇಂಡಿಗೋ ಎನ್ನುವ ದಂಗೆ ಮೊದಲು ಒಂದು ಸಲ ನಡೆದಿದ್ದು 1859ರಲ್ಲಿ ನಡೆದಿತ್ತು. ಇಂಡಿಗೋ ಬೆಳೆಗಾರರು. ಹಾಗಾದರೆ ಇಂಡಿಗೋ ದಂಗೆ 1859ರಲ್ಲಿ ಅದರ ನಾಯಕತ್ವ ಬಿಷ್ಣು ಚರಣ್ ಬಿಸ್ವಾಸ, ದಿಗಂಬರ್ ಬಿಸ್ವಾ ಇವರು ಹೊಂದಿದ್ದರು. ಇಂಡಿಗೋ ಇದು ಒಂದು ಏನು ಅಂದರೆ ನ್ಯಾಚುರಲ್ ಡೈ ಅಥವಾ ನೈಸರ್ಗಿಕ ರಂಗು ಆಗಿದೆ. ಈ ಇಂಡಿಗೋ ಬೆಳೆಗಾರರ ಸಮಸ್ಯೆಯನ್ನು ಬಂಗಾಳದಲ್ಲಿ ಜನರಲ್ಲಿ ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಬಂಗಾಳಿ ಭಾಷೆದೊಳಗೆ ನಾಟಕ ಬರೆದಿರ್ತಾರೆ. ಹಾಗಾದರೆ ಇದು ನೈಸರ್ಗಿಕ ರಂಗು ಆಗಿದ್ದು ಇದರ ಕುರಿತಾಗಿ ಏನಂದ್ರೆ ನೀಲದರ್ಪಣ ಎನ್ನುವ ನಾಟಕ ಇದು. ನೀಲದರ್ಪಣ ನಾಟಕ ಬರೆದಿರುವುದು ಯಾವ ಭಾಷೆದೊಳಗದ ಅಂದ್ರೆ ಬಂಗಾಳಿ ಭಾಷೆಯಲ್ಲಿ. ಬರೆದವರು ಯಾರು ಅಂತ ಕೇಳ್ತಾರೆ. ದೀನಬಂಧು ಮಿತ್ರ ಅವರು ಬರೀತಾರೆ. ದೀನಬಂಧು ಮಿತ್ರ ಇವರು ಬಂಗಾಳಿ ಭಾಷೆಯಲ್ಲಿ ನೀಲದರ್ಪಣ ಎನ್ನುವ ನಾಟಕವನ್ನು ಬರೆದಿದ್ದಾರೆ. ಇಯರ್ 1859. ನೆಕ್ಸ್ಟ್ ವರ್ಡ್, ಲಾಲಾ ಲಜಪತ್ ರಾಯ್ ಅವರು ಪಂಜಾಬದ ಕೇಸರಿ. ಇವರು ಯಾವಾಗ ಏನದಂದ್ರೆ ಕೊನೆ ಉಸಿರು ಎಳೆದರು, ದೇಹಾಂತಗೊಂಡರು ಅಂತ ಹೇಳಿದ. ಇವರು ದೇಹಾಂತಗೊಂಡಿರುವುದು ಫಸ್ಟ್ ಏನದಂದ್ರೆ 1927ರಲ್ಲಿ ಏನು ನೇಮಕ ಆಗಿತ್ತು ಅಂದ್ರೆ ಸೈಮನ್ ಆಯೋಗ ನೇಮಕ ಆಯಿತು. ಸೈಮನ್ ಆಯೋಗದಲ್ಲಿ ಟೋಟಲ್ 7 ಸದಸ್ಯರು ಇದ್ದರು. 7 ಬ್ರಿಟಿಷರ ಸದಸ್ಯರೇ ಆಗಿರುವುದರಿಂದ ಭಾರತೀಯ ಒಬ್ಬ ಪ್ರಜೆಯೂ ಇದರಲ್ಲಿ ಸದಸ್ಯನಾಗಿರಲಿಲ್ಲ. ಇದನ್ನು ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿತು. ಆದರೆ ಇದನ್ನು ಈ ಸೈಮನ್ ಆಯೋಗವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವಾಗತ ಮಾಡಿದ್ದರು. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಇವರು ಬಂದಾಗ ಭಾರತದಲ್ಲಿ ಈ ಆಯೋಗವನ್ನು ವಿರೋಧಿಸಿ ಗೋ ಬ್ಯಾಕ್ ಸೈಮನ್ ಎನ್ನುವ ಚಳುವಳಿ ನಡೀತು. 1928ಕ್ಕೆ ಭಾರತಕ್ಕೆ ಸೈಮನ್ ಆಯೋಗ ಬಂತು. 28ರಲ್ಲಿ ಸೈಮನ್ ಆಯೋಗವನ್ನು ವಿರೋಧಿಸಿ ದಂಗೆಗಳು ನಡೀತವ. ಆ ದಂಗೆಗಳಲ್ಲಿ ಪ್ರಮುಖವಾಗಿ ಪಂಜಾಬ್ ಪ್ರಾಂತ್ಯದೊಳಗೆ ಯಾರ ನೇತೃತ್ವ ಇರ್ತದಂದ್ರೆ ಲಾಲಾ ಲಜಪತ್ ರಾಯ್ ಅವರು ನೇತೃತ್ವ ವಹಿಸಿರ್ತಾರೆ. ಲಾಲಾ ಲಜಪತ್ ರಾಯ್ ಅವರು ನೇತೃತ್ವದಲ್ಲಿ ಏನದಂದ್ರೆ ದಂಗೆ ನಡೆಯುವಾಗ ಇಲ್ಲೊಂದು ಸಣ್ಣದು ಏನದಂದ್ರೆ ಇವರ ಮೇಲೆ ಬ್ರಿಟಿಷ್ ಅಧಿಕಾರಿ ಒಬ್ಬವ ಲಾಠಿ ಏಟಿನಿಂದ ಹತ್ಯೆ ಮಾಡ್ತಾನೆ. ಎದೆಗೆ ಜೋರಾಗಿ ಪೆಟ್ಟಾಗುವಂತೆ ಹೊಡಿತಾನೆ. ಅವರ ಹೆಸರು ಏನು ಅಂದ್ರೆ ಸೌಂಡರ್ಸ್. ಆಗ ಇವರ ಲಾಠಿ ಏಟಿನಿಂದ ಎದೆಗೆ ಗಾಯಗೊಳಿಸುವಾಗ ಅವರು ಒಂದು ವರ್ಡ್ ಹೇಳ್ತಾರೆ, ನೀವು ನನಗೆ ಹೊಡೆಯುವ ಪ್ರತಿಯೊಂದು ಏಟುಗಳು ಬ್ರಿಟಿಷರ ಶವಪೆಟ್ಟಿಗೆಗೆ ಹೊಡೆಯುವ ಮೊಳೆಗಳು ಆಗುತ್ತವೆ ಅಂತೇಳಿ. ಇದು ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರೀವಿಯಸ್ ಕೇಳಿತ್ತು. ಮುಂದೆ ಅದೇ ಏಟಿನಿಂದ ಗಾಯಗೊಂಡಂಥ ಇವರು ಆರೋಗ್ಯದಲ್ಲಿ ಬಹಳ ಕ್ಷೀಣಿಸುತ್ತಾ ಬಂದ ಕಿಸಿದ್ರೆ ಮುಂದೊಂದು ದಿನ ಏನಂದ್ರೆ ಕೊನೆ ಉಸಿರು ಎಳೆದವರು. ಅದಕ್ಕೆ ಡೇಟ್ ಕೇಳ್ಯಾರ ನವಂಬರ್ 17ರಂದು 1928ಕ್ಕೆ ಕೊನೆಯ ಉಸಿರು ಎಳೆದರು. ಇವರಿಗೆ ಪಂಜಾಬಿನ ಕೇಸರಿ ಅಂತಲೇ ಪ್ರಖ್ಯಾತಿಯಾಗಿದ್ದರು. ನೆಕ್ಸ್ಟ್, ಅವರು ಏನೋ ಒಂದು ವಿಶೇಷ ಏನಂದ್ರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ 1920 ಇದರ ಮೊದಲ ಅಧ್ಯಕ್ಷತೆ ಯಾರು ವಹಿಸ್ಯಾರ? ಲಾಲಾ ಲಜಪತ್ ರಾಯ್ ಅವರು. ವಿದೇಶಿ ನೆಲದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ ಮೊದಲ ಭಾರತೀಯರು ಯಾರು ಅಂತ ಕೇಳ್ತಾರೆ. ಸ್ಟಟ್ಗಾರ್ಟ್ ಅಂಥೇಳಿ ಪ್ಲೇಸ. ಫಸ್ಟ್ ಯಾವ ದೇಶದಾಗ ವಿದೇಶಿ ನೆಲ ಅಂದರೆ ಯಾವ ದೇಶದೊಳಗೆ? ಜರ್ಮನಿ. ಎಲ್ಲಿ ಅಂದರೆ ಸ್ಟಟ್ಗಾರ್ಟ್. ಈ ಸ್ಟಟ್ಗಾರ್ಟದಲ್ಲಿ ಯಾರು ಏನದಂದ್ರೆ ಭಾರತದ ತ್ರಿವರ್ಣ ಧ್ವಜ ಹಾರಿಸಿದರು ಅಂದ್ರೆ ಭಾರತದ ಕ್ರಾಂತಿಕಾರಿಯ ತಾಯಿ ಮೇಡಮ್ ಬಿಕಾಜಿ ಕಾಮ ಅವರು ಹಾರಿಸಿದರು.
ಮೇಡಮ್ ಭಿಕಾಜಿ ಕಾಮ ಇವರು ಭಾರತದ ಧ್ವಜವನ್ನು ವಿದೇಶಿ ನೆಲದಲ್ಲಿ ಹಾರಿಸಿದ ಭಾರತದ ಕ್ರಾಂತಿಕಾರಿಯ ತಾಯಿ ಎನಿಸಿಕೊಂಡಿದ್ದಾರೆ. ಅಖಿಲ ಭಾರತ ರೈತ ಕಾಂಗ್ರೆಸ್ಸಿನ ಮೊದಲ ಪ್ರಧಾನ ಕಾರ್ಯದರ್ಶಿ ಯಾರು? ಹಾಗಾದರೆ ಫಸ್ಟ್ ಕಿಸಾನ್ ಡೇ ಎಂದು ಯಾರ ಜನ್ಮದಿನ ಆಚರಣೆ ಮಾಡ್ತಾರೆ ಅಂತ ಕೇಳ್ತಾರೆ. ಡಿಸೆಂಬರ್ 23ಕ್ಕೆ ಆಚರಣೆ ಮಾಡ್ತಾರೆ. ಕಿಸಾನ್ ಡೇ ಎನ್ನುವುದು ಚೌಧರಿ ಚರಣ್ ಸಿಂಗ್ ಅವರ ಉತ್ತರ ಪ್ರದೇಶದ್ದು ಮುಖ್ಯಮಂತ್ರಿ ಇದ್ದರು, ನಂತರ ಭಾರತದ PM ಆಗಿದ್ದರು. ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ನೆನಪಿಗಾಗಿ ಇವರ ಸಮಾಧಿಯ ಸ್ಥಳನು ಏನದಂದ್ರೆ ಕಿಸಾನ್ ಘಾಟ್. ಹಾಗಾದರೆ ಅಖಿಲ ಭಾರತ ರೈತ ಕಾಂಗ್ರೆಸ್ಸಿನ ಮೊದಲ ಪ್ರಧಾನ ಕಾರ್ಯದರ್ಶಿ ಯಾರು ಅಂದರೆ NG ರಂಗಾ ಆಗಿದ್ದರು. NG ರಂಗಾ. ಹಾಗಾದರೆ ಔದ್ ಕಿಸಾನ್ ಸಭೆ ಎಂದು ರಚನೆಯಾಗಿತ್ತು ಅಂತ ಕೇಳಿದ್ರಂದ್ರೆ ಔದ್ ಕಿಸಾನ್ ಸಭೆ. ಔದ್ ಕಿಸಾನ್ ಸಭೆ ರಚನೆಯಾದ ವರ್ಷ 1920. ಅಖಿಲ ಭಾರತ ಕಿಸಾನ್ ಸಭೆ ರಚನೆಯಾಗಿದ್ದು ಅಖಿಲ ಭಾರತ ಕಿಸಾನ್ ಸಭೆ ರಚನೆ ಲಕ್ನೋದೊಳಗೆ ರಚನೆಯಾಗ್ತದ 1936. ಇದು ಹೇಳಬೇಕು ನಾವು, ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಅನುಶೀಲನ ಸಮಿತಿ 24 ಮಾರ್ಚ್ 1902 ಸ್ಥಾಪನೆಗೊಂಡಿತ್ತು. ಫಸ್ಟ್ ಅನುಶೀಲನ ಸಮಿತಿ ಇದು ಒಂದು ಏನು ಅಂದರೆ ಕ್ರಾಂತಿಕಾರಿ ಸಂಘಟನೆಯಾಗಿತ್ತು. ಕ್ರಾಂತಿಕಾರಿ ಸಂಘಟನೆ ಎಲ್ಲಿತ್ತು ಅಂದರೆ ಬಂಗಾಳ ಪ್ರಾಂತ್ಯದಲ್ಲಿ ಇತ್ತು. ಅನುಶೀಲನ ಸಮಿತಿಯ ಕೇಂದ್ರ ಸ್ಥಳ ಎಲ್ಲದಂದ್ರೆ ಈಗಿನ ಢಾಕಾದೊಳಗಿತ್ತು. ಢಾಕಾ ಎಲ್ಲದಂದ್ರೆ ಬಾಂಗ್ಲಾದೇಶದಲ್ಲಿ ಇದೆ. ಇದು ನಮಗೆ ಹೇಳಬೇಕು. ಹಾಗಾದರೆ ಈ ಸಮಿತಿ ಕ್ರಾಂತಿಕಾರಿ ಸಂಘಟನೆಯನ್ನು ಸ್ಥಾಪನೆ ಮಾಡಿದ ವ್ಯಕ್ತಿ ಯಾರು? ಪ್ರಥಮನಾಥ್ ಮಿತ್ರ. ಯಾರು ಸ್ಥಾಪನೆ ಮಾಡ್ಯಾರಿ ಅಂದ್ರೆ ಪ್ರಥಮನಾಥ್ ಮಿತ್ರ. ಇವರು ಈ ಸಂಘಟನೆ ಕ್ರಾಂತಿಕಾರಿ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದರು. ಇದರ ಬಗ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಹಾಗಾದರೆ ಬಂಗಾಳ ಪ್ರಾಂತ್ಯದಲ್ಲಿ 2 ಕ್ರಾಂತಿಕಾರಿ ಸಂಘಟನೆಗಳು ನೆಲೆಗೊಂಡಿದ್ದವು. ಆ ಬಂಗಾಳ ಪ್ರಾಂತ್ಯದಲ್ಲಿರುವ 2 ಕ್ರಾಂತಿಕಾರಿ ಸಂಘಟನೆಗಳಲ್ಲಿ ಒಂದು ಯಾವುದು ಹೇಳಿನ್ರಿ? ಅನುಶೀಲನ ಸಮಿತಿ. ಒಂದು ಯುಗಾಂತರ ಸಮಿತಿ ಅಂತೇಳಿ ಇರ್ತದೆ. ಈ ಯುಗಾಂತರ ಸಮಿತಿ ಕಲ್ಕತ್ತಾ ಬಂಗಾಳದಲ್ಲಿ ಸ್ಥಾಪನೆಗೊಂಡಿದ್ದು. ಇವೆರಡು ಯುವಕರ ಕ್ರಾಂತಿಕಾರಿ ಸಂಘಟನೆಗಳು ಆಗಿದ್ದವು. ಅನುಶೀಲನ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀ ಅರವಿಂದೋ ಘೋಷ್ ಇವರನ್ನು ಏನದಂದ್ರೆ ಬಂಧನಕ್ಕೆ ಒಳಪಡಿಸಿರ್ತಾರೆ ಅಲಿಪುರ್ ಬಾಂಬ್ ಪ್ರಕರಣದಲ್ಲಿ. ಈ ಅಲಿಪುರ್ ಬಾಂಬ್ ಪ್ರಕರಣದಲ್ಲಿ ಬಂಧನಕ್ಕೆ ಒಳಪಟ್ಟಾಗ ಇವರ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಾಡಿದವರು CR ದಾಸ್. ಇದು ಹೇಳಬೇಕು ನಾವು. ನೆಕ್ಸ್ಟ್ ವರ್ಡ್. ಬಸ್ತಾರ ದಂಗೆ ಎನ್ನುವುದು ಕಂಗೇರ ಅರಣ್ಯ ಪ್ರದೇಶದಲ್ಲಿ ಡ್ಯಾಶದಲ್ಲಿ ಪ್ರಾರಂಭವಾಯಿತು. ಫಸ್ಟ್ ಬಸ್ತಾರ ಪ್ರಸ್ಥಭೂಮಿ ಎನ್ನುವುದು ಎಲ್ಲದ ಅಂದರೆ ಇಂದ್ರಾವತಿ ನದಿ ಎಲ್ಲಿ ಹರಿತದ ಅಲ್ಲದ. ಇಂದ್ರಾವತಿ ನದಿ ಎಲ್ಲಿ ಹರಿತದ ಅಂದರೆ ಛತ್ತೀಸ್ಗಢ ರಾಜ್ಯದಲ್ಲಿ ಹರಿತದ. ಛತ್ತೀಸ್ಗಢ ರಾಜ್ಯದಲ್ಲಿ ಏನದ ಅಂದರೆ ಬಸ್ತಾರ ಪ್ರಸ್ಥಭೂಮಿ ಬರುತ್ತದೆ. ಬಸ್ತಾರ ಪ್ರಸ್ಥಭೂಮಿದೊಳಗೆ ಯಾವ ವನ್ಯಧಾಮ ಅಭಯಾರಣ್ಯ ಅದ ಅಂದರೆ ಇಂದ್ರಾವತಿ ಅಭಯಾರಣ್ಯ. ಇಲ್ಲಿ ಯಾವುದು ಏನದಂದ್ರೆ ಅರಣ್ಯ ಅದಂದ್ರೆ ಕಂಗೇರ ಅರಣ್ಯ ಪ್ರದೇಶ ಇದೆ. ಕಂಗೇರ ಅರಣ್ಯ ಬಸ್ತಾರದೊಳಗೆ ಬತ್ತು ಅಂದರೆ ಬಿಸಿಲೆ ಕಾಡುಗಳು ನಮ್ಮ ಕರ್ನಾಟಕದ ಎಲ್ಲದಾವ? ಬಿಸಿಲೆ ಕಾಡು ಎನ್ನುವುದು ಹಾಸನದಲ್ಲಿ ಬರ್ತವೆ. ಇದು PSI ಕೇಳಿದ್ದು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಇಲ್ಲಿ ಏನದಂದ್ರೆ ದಂಗೆ ಯಾವಾಗ ಚಾಲು ಆಗ್ಯದಂದ್ರೆ 1910ರಲ್ಲಿ ಸ್ಟಾರ್ಟ್ ಆಯಿತು. ಇದನ್ನು ನಾವು ಹೇಳಬೇಕು. ನೆಕ್ಸ್ಟ್ ವರ್ಡ್. 12. ಭಾನು ಸಿಂಗ್ ಎನ್ನುವುದು ಇದು ಯಾರ ಒಂದು ಕಾವ್ಯನಾಮವಾಗಿತ್ತು ಅಥವಾ ಗುಪ್ತನಾಮವಾಗಿತ್ತು? ಪೆನ್ ನೇಮ್ ಆಗಿತ್ತು. R ಟ್ಯಾಗೋರ್ ಅವರ ಕಾವ್ಯನಾಮ ಏನಾಗಿತ್ತು ಅಂದರೆ ಭಾನು ಸಿಂಗ್ ಆಗಿತ್ತು. ಅವರ ಎಲ್ಲ ಲೇಖನಗಳು ಭಾನು ಸಿಂಗ್ ಎನ್ನುವ ಕಾವ್ಯನಾಮದಿಂದಲೇ ಬರೆದಿದ್ದಾರೆ. ಇದು ಹೇಳಬೇಕು R ಟ್ಯಾಗೋರ್ ಅವರು.
ಇವರು ಚಂಪಾರಣ್ಯ ಸತ್ಯಾಗ್ರಹವನ್ನು ವಿರೋಧಿಸಿದ್ದರು. ಚಂಪಾರಣ್ಯ ಸತ್ಯಾಗ್ರಹ ವಿರೋಧ ಮಾಡಿದ್ದರು. 1917 ಗಾಂಧೀಜಿಯವರ ಸತ್ಯಾಗ್ರಹವನ್ನು ವಿರೋಧಿಸಿದ್ದರು. ಆರ್ ಟ್ಯಾಗೋರ್ ಬೀಚ್ ಕರ್ನಾಟಕದೊಳಗೆ ಎಲ್ಲದ ಅಂತ ಕೇಳ್ತಾರೆ, ಉತ್ತರ ಕನ್ನಡದಲ್ಲಿ. ಉತ್ತರ ಕನ್ನಡದಾಗ ಎಲ್ಲದ ಅಂತ ಕೇಳಿದ್ರೆ ಕಾರವಾರ. ನೆಕ್ಸ್ಟ್, ಸ್ವದೇಶಿ ಚಳವಳಿಯ ನಂತರ ಮೊದಲ ಬಾರಿಗೆ 1905ರಲ್ಲಿ ಭಾರತ ಮಾತೆಯ ಚಿತ್ರವನ್ನು ರಚಿಸಿದವರು ಯಾರು? ಭಾರತ ಮಾತೆಗೆ 4 ಕೈಗಳನ್ನು ತೋರಿಸಿ ಅವರ ಚಿತ್ರವನ್ನು ಬರೆದಿದ್ದು ಸ್ವದೇಶಿ ಚಳವಳಿಯ ನಂತರ ಯಾರು ಅಂದ್ರೆ ಅವನೀಂದ್ರನಾಥ್ ಟ್ಯಾಗೋರ್. ಅವನೀಂದ್ರನಾಥ್ ಟ್ಯಾಗೋರ್. ಇದು ಕಂಪಲ್ಸರಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ವರ್ಡ್, ಭಾರತೀಯ ಕ್ರಾಂತಿಕಾರಿಯಾಗಿರುವ ಭಾಗಾ ಜತೀನ್ ಇವರನ್ನು ಒರಿಜಿನಲ್ ಇನ್ನೊಂದು ಹೆಸರು ಏನು ಅಂದ್ರೆ ಕೇಳ್ತಾರೆ. ಭಾಗಾ ಜತೀನ್ ಎಂದರೆ, ಇಲ್ಲಿ ಜತೀನ್ ಅಂದ್ರೆ ಜತೀಂದ್ರನಾಥ್, ಭಾಗಾ ಜತೀಂದ್ರ ಅಂದ್ರೆ ಜತೀಂದ್ರನಾಥ್ ಮುಖರ್ಜಿ ಎಂದರ್ಥ. ಜತೀಂದ್ರನಾಥ್ ಮುಖರ್ಜಿ ಅವರಿಗೆ ಭಾಗಾ ಜತೀನ್ ಎಂದು ಕರೆಯಲಾಗುತ್ತದೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಉಲುಗುಲಾನ್, ಈ ಉಲುಗುಲಾನ್ ಅಥವಾ ದಿ ಗ್ರೇಟ್ ಟುಮಲ್ಟ್ ಎನ್ನುವ ಒಂದು ಚಳುವಳಿ ಪ್ರಾರಂಭ ಮಾಡ್ತಾರೆ. ಆ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದು ಯಾರು? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಈಗ ಯಾವ ರಾಜ್ಯದಾಗದ ಅಂದರೆ ಜಾರ್ಖಂಡ್ ರಾಜ್ಯದಲ್ಲಿ. ಜಾರ್ಖಂಡ್ ರಾಜ್ಯದಲ್ಲಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಪ್ರಸಿದ್ಧ ನಗರ ಯಾವುದು ಅಂದರೆ ರಾಂಚಿ. ರಾಂಚಿಯಲ್ಲಿ ಇಲ್ಲಿ ಇರುವಂತಹ ಪ್ರಸಿದ್ಧ ಆ ಹೋರಾಟಗಾರನ ಹೆಸರೇ ಇಟ್ಟಾರ. ಅಂದ್ರೆ ಇದರ ಅರ್ಥ ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ರಾಂಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇವ್ರ ಹೆಸರೇ ಯಾಕೆ ಇಟ್ಟಾರಂದ್ರೆ ಇವರಿಗೆ ಈ ಉಲುಗ್ ಉಲಾನ್ ಅಥವಾ ದಿ ಗ್ರೇಟ್ ಟುಮಲ್ಟ್ ಎನ್ನುವ ಒಂದು ಚಳುವಳಿಯನ್ನು ಆರಂಭಿಸಿದ್ದು. ಎಲ್ಲಿ ಅಂದರೆ ಜಾರ್ಖಂಡ ಛೋಟಾ ನಾಗ್ಪುರ್ ರಾಂಚಿ ಎನ್ನುವ ಪ್ರದೇಶದೊಳಗೆ. ಬಿರ್ಸಾ ಮುಂಡಾ ಅವರ ಜನ್ಮದಿನವನ್ನು ನವೆಂಬರ್ 15ಕ್ಕೆ ಆಚರಣೆ ಮಾಡಲಾಗುತ್ತದೆ. ಇದಕ್ಕೆ ಜನಜಾತಿ ದಿವಸ. ಯಾರ ಜನ್ಮದಿನ ಆದರೆ ಅದು ಬಿರ್ಸಾ ಮುಂಡಾ. ಅವರಿಗೆ ಇನ್ನೊಂದು ಹೆಸರು ಏನಿತ್ತು ಅಂದರೆ ಉಲುಗುಲಾನ್. ಇದು ವರ್ಡ್ UPSC ಪ್ರೀವಿಯಸ್. 1857ರ ದಂಗೆಯ ಸಮಯದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಮಹಿಳೆಯರಿಗೆ ಸಮರ್ಪಿಸಲಾದ ಇನ್ ಮೆಮೋರಿಯಂ ಎನ್ನುವ ಒಂದು ಪೇಂಟಿಂಗ್ ಚಿತ್ರ ಬರೆದಾರ. 1857ರ ದಂಗೆಯ ಕುರಿತಾಗಿ ಇನ್ ಮೆಮೋರಿಯಂ ಎನ್ನುವ ಒಂದು ಚಿತ್ರ ಬರೆದು ಅದನ್ನು ಕೊಟ್ಟಾರ. ಅದು ಯಾರು ಕೊಟ್ಟು ಅನ್ನೋದು ಬರ್ತವೆ. ಫಸ್ಟ್ 1857ರ ದಂಗೆಯ ಕುರಿತಾಗಿ ಗೀತೆಗಳನ್ನು ಬರೆದವರು ಯಾರು? ಗಾಲಿಬ ಬರದ. ಇದು ಗೊತ್ತಿರಬೇಕು. 1857ರ ದಂಗೆಯಲ್ಲಿ ಒಂದು ವರ್ಡ್ ಹೇಳ್ತಾರೆ, ನಾವು ಹಿಂದೂಗಳ ವಿರುದ್ಧ ಮುಸ್ಲಿಮ್ಸರನ್ನು ಎತ್ತಿ ಕಟ್ಟಲು ಸಾಧ್ಯವಾಗಲಿಲ್ಲ. ಹಿಂದೂಗಳ ವಿರುದ್ಧ ಮುಸ್ಲಿಮ್ಸರನ್ನು ಎತ್ತಿ ಕಟ್ಟಲು ಸಾಧ್ಯವಾಗಲಿಲ್ಲ. ಎತ್ತಿ ಕಟ್ಟಲು ಸಾಧ್ಯವಾಗಲಿಲ್ಲ. ಈ ವರ್ಡ್ ಯಾರು ಹೇಳಿದ್ರು ಅಂತ ಕೇಳ್ತಾರೆ. ಇದನ್ನು ಹೇಳಿದವರು ಲಾರ್ಡ್ ಕರ್ಜನ್. ವಾಗಲಿಲ್ಲ. ಯಾರು ಹೇಳ್ಯಾರ ರೀ? ಲಾರ್ಡ್ ಕರ್ಜನ್ ಹೇಳದ. ಇಲ್ಲೇ ವರ್ಡ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಬ್ರಿಟಿಷ್ ಮಹಿಳೆಯರಿಗೆ ಭಾರತದಲ್ಲಿ ನಡೆದಿರುವ ದಂಗೆಯ ಕುರಿತಾಗಿ ಇನ್ ಮೆಮೋರಿಯಂ ಎನ್ನುವ ಪೇಂಟಿಂಗ ಆ ಚಿತ್ರ ಬರೆದವರು ಯಾರು ಅಂತ ಕೇಳ್ತಾರೆ. ಇಲ್ಲಿ ಏನದಂದ್ರೆ ಜೋಸೆಫ್. ಯಾರು ಬರ್ದಾರಿ? ಜೋಸೆಫ್ ನೋಯಲ್ ಅಂಥೇಳಿ ಬರ್ತಾನೆ. ಜೋಸೆಫ್ ನೋಯಲ್ ಎನ್ನುವವರು ಈ ಪೇಂಟಿಂಗ್ಗಳನ್ನು ಬರೆದು ಅದು ಬ್ರಿಟಿಷ್ ಮಹಿಳೆಯರಿಗೆ ಉಚಿತವಾಗಿ ನೀಡುತ್ತಾನೆ. ಇದರೊಳಗೆ ಏನದವ ಅಂದರೆ 1857ರ ದಂಗೆಯ ಕೆಲವು ಚಿತ್ರಗಳನ್ನು ಅವನು ಬರೆದಿದ್ದಾನೆ. ನೆಕ್ಸ್ಟ್, 1857ರ ದಂಗೆಯನ್ನು ಬ್ರಿಟಿಷರು ಅಂತಿಮವಾಗಿ ಯಾವ ವರ್ಷದಲ್ಲಿ ನಿಗ್ರಹಿಸಿದರು ಅಂದರೆ 1859ಕ್ಕೆ ಕ್ಲೋಸ್ ಆಯಿತು.
1857ರಿಂದ 59ಕ್ಕೆ ಅಧಿಕೃತ ಕ್ಲೋಸ್ ಆಯಿತು. ಈ ದಂಗೆ ಆ್ಯಕ್ಚುಲಿ ಚಾಲು ಆಗಿದ್ದು ಏನು ಅಂದ್ರೆ ಬ್ಯಾರಕ್ಪುರ್ ಪಶ್ಚಿಮ ಬಂಗಾಳ, ಬಟ್ ಅದು ಆಪ್ಷನ್ದಾಗ ಕೊಟ್ಟಿತ್ತಲ್ಲ ಅಂದ್ರೆ ಮೀರತ್ ಉತ್ತರ ಪ್ರದೇಶ ಅಂತೇಳಿ ಹೇಳಿದವು. ಮೀರತ್ UP ಎಂದ ಅಂದ್ರೆ ಮೇ 10ನೇ ತಾರೀಕು 1857 ದಂಗೆ ಅಧಿಕೃತವಾಗಿ ಪ್ರಾರಂಭ ಆದದ್ದು. ಬಂಗಾಳದ ಸೇನೆಯ ನರ್ಸರಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಬಂಗಾಳ ಸೇನೆಯ ನರ್ಸರಿ ಎಂದು ಕರೆಯುವುದು ಔಧ್ ಪ್ರದೇಶಕ್ಕೆ ಕರೀತಾರೆ. ಔಧನ್ನು 1856ರಲ್ಲಿ ದುರಾಡಳಿತದ ನೆಪವೊಡ್ಡಿ ಮಾಲ್ ಡಿಸ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಹೇಳ್ತಾರೆ. 1856ರಲ್ಲಿ ದುರಾಡಳಿತದ ನೆಪವೊಡ್ಡಿ ವಶಪಡಿಸಿಕೊಂಡವ ಲಾರ್ಡ್ ಡಾಲ್ ಹೌಸಿ ವಶಪಡಿಸಿಕೊಳ್ಳುತ್ತಾರೆ. ಔಧ್ ಪ್ರಾಂತ್ಯದ ಕುರಿತು ಲಾರ್ಡ್ ಡಾಲ್ ಹೌಸಿ ಹೇಳ್ತಾನೆ, ಇದು ಚೆರ್ರಿ ಹಣ್ಣು ಆಗಿದೆ, ಒಂದು ದಿನ ಬಂದು ಬಾಯಿಗೆ ಬೀಳುತ್ತದೆ ಅಂತ ಹೇಳ್ತಾನೆ ನಾವು. ಔಧ್ ಪ್ರಾಂತ್ಯದ ಕುರಿತಾಗಿ ಲಾರ್ಡ್ ಡಾಲ್ ಹೌಸಿ ಚೆರ್ರಿ ಹಣ್ಣು ಎಂದು ಕರೆದಿದ್ದಾನೆ. ಹಾಗಾದರೆ ಔಧ್ ಪ್ರಾಂತ್ಯದ ಕೊನೆಯ ನವಾಬ ಯಾರು? ಇದು ನಮಗೆ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಬೇಕು. ಆ ನವಾಬನ ಪತ್ನಿನೇ ಬೇಗಂ ಹಜರತ್ ಮಹಲ್ ಲಕ್ನೋದೊಳಗೆ ದಂಗೆ ಹೇಳ್ತಾರೆ. ನೆಕ್ಸ್ಟ್ ವರ್ಡ್. ರಾಮ್ಗಢ ರಾಜ್ಯದಲ್ಲಿ 1857 ದಂಗೆಯನ್ನು ಯಾರು ನೇತೃತ್ವ ವಹಿಸಿದರು? ಇಲ್ಲಿ ನೋಡಿ ಈ ವರ್ಡ್. ರಾಮಗಢದಲ್ಲಿ ಆವಂತಿಬಾಯಿ ಲೋಧಿ ಎನ್ನುವವರು ಈ ದಂಗೆಯ ನಾಯಕತ್ವ ವಹಿಸಿಕೊಂಡರು. ಇದು CDS ಎಕ್ಸಾಮ್ ಕೇಳಿದ್ದು ಸೆಂಟ್ರಲ್ ಗೌರ್ಮೆಂಟ್ದೊಳಗೆ. ಆವಂತಿಬಾಯಿ ಲೋಧಿ. ಹಾಗಾದರೆ ಕಾನ್ಪುರದಲ್ಲಿ ಯಾರು ನೇತೃತ್ವ ವಹಿಸಿಕೊಂಡರು? ನಾನಾ ಸಾಹೇಬ. ನೆಕ್ಸ್ಟ್ ರಾಮಗಢದಲ್ಲಿ ಯಾರಿದ್ರು ರೀ? ಆವಂತಿಬಾಯಿ ಲೋಧಿ. ಲಕ್ನೋದೊಳಗೆ ಯಾರಿದ್ರು? ಬೇಗಂ ಹಜರತ್ ಮಹಲ್. ಬಿಹಾರದಲ್ಲಿ ಯಾರಿದ್ರು? ಜಗದೀಶ್ಪುರದೊಳಗೆ ಕುನ್ವರ್ ಸಿಂಗ್ ಮತ್ತು ಅಮರ್ ಸಿಂಗ್ ಅಂಥೇಳಿ ಇಬ್ಬರು ಸಹೋದರರು. ಅಮರ್ ಸಿಂಗ್. ಇನ್ನು ದೆಹಲಿದೊಳಗೆ ಯಾರಿದ್ರು ಅಂತ ಕೇಳ್ತಾರೆ. ಎರಡನೆಯ ಬಹದ್ದೂರ್ ಶಹ ಮತ್ತು ಅವನ ಪತ್ನಿ ಯಾರು ಅಂದ್ರೆ ಎರಡನೇ ಬಹದ್ದೂರ್ ಶಹ ಜಫರ್ ಅದು ಅವನ ಕಾವ್ಯನಾಮ. ಪತ್ನಿ ಜೀನತ್ ಮಹಲ್. ಇವರಿಬ್ಬರನ್ನು ಬ್ರಿಟಿಷರು ಅರೆಸ್ಟ್ ಮಾಡಬೇಕು ಅಂದ್ರೆ ಹುಮಾಯೂನನ ಸಮಾಧಿದೊಳಗೆ ಹೋಗಿ ಕುಳಿತಿದ್ರು ಅಡ್ವಾನ್ಸೇ. ಹುಮಾಯೂನ್ ಸಮಾಧಿದೊಳಗೆ ಕುಳಿತಾಗ, ಆ ಕಟ್ಟಡದಲ್ಲಿ ಕುಳಿತಾಗ ಅರೆಸ್ಟ್ ಮಾಡ್ಕೊಂಡು ಒಯ್ದ ಕೇಸಂದ್ರೆ ರಂಗೂನ್ ಜೈಲಿನಲ್ಲಿ ಇಡ್ತಾರೆ. ಅಲ್ಲೇ ಈ ರಾಜ 1862ಕ್ಕೆ ತೀರ್ಕೋತಾರೆ. 1862ಕ್ಕೆ ತೀರ್ಕೋತಾರೆ. ಇಲ್ಲಿಗೆ ಏನಂದ್ರೆ ಭಾರತದಲ್ಲಿ ಮೊಘಲರ ಆಳ್ವಿಕೆ ಕೊನೆಗೊಳ್ಳುತ್ತದೆ ಇವ್ರದಿಂದ ಅಂದಂಗೆ. ನೆಕ್ಸ್ಟ್ ಕ್ವಶನ್. 1857 ದಂಗೆಯ ದಿನಗಳಲ್ಲಿ ಮೌಲ್ವಿ ಅಹ್ಮದುಲ್ಲಾ ಶಹಾ ಇವನ ಇನ್ನೊಂದು ಹೆಸರು ಏನಾಗಿತ್ತು ಅಂದರೆ ಡಂಕಾ ಶಹಾ ಅಂತೇಳಿತ್ತು. ಹಾಗಾದರೆ ಈತ ಕಾನ್ಪುರದಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಸರ ಒಕ್ಕೂಟ ರಚನೆ ಮಾಡ್ತಾನೆ. ಒಂದು ಅಹ್ಮದುಲ್ಲಾ ಶಾ ಇವರು ಯಾರು ಅಂದ್ರೆ ನಾನಾ ಸಾಹೇಬನ ಸೇನಾ ದಂಡನಾಯಕ. ಒರಿಜಿನಲ್ ಈತ ಬ್ರಿಟಿಷರ ಸೇನೆಯಲ್ಲಿನೇ ಕೆಲಸ ಮಾಡ್ತಿದ್ದ. ಕೆಲವೊಂದಂದ್ರೆ ಯಾವುದೋ ಒಂದು ವಿಚಾರದಿಂದ ಇವನನ್ನು ಸೈನಿಕ ಹುದ್ದೆಯಿಂದ ವಜಾ ಮಾಡಿರ್ತಾರೆ. ಅದಕ್ಕಾಗಿ ಈತ ಬಂದ ಕಿಸಿಂದ್ರ ನಾನಾ ಸಾಹೇಬನಿಗೆ ಸಹಾಯ ಮಾಡಿರ್ತಾನೆ. ಎಲ್ಲರಿಗೂ ಧನ್ಯವಾದಗಳು.